ರೋಡ್ಲಿಂತ ರಸ್ತೆ ಇರುತ್ತೆ. ರಸ್ತೆಗೆ ಮೊಹರಮ್ಮರ ಆಗಲಿ ಇವತ್ತು ಗಟರ್ ಆಗ್ಬೇಕು, ಮೊಹರಮ್ಮ ಹೇರಿಸ್ಬೇಕು. ನಮ್ಗೆ ಇಲ್ಲಾಂದ್ರೆ ಭಾಳ ತೊಂದರೆ ಐತಿ. ಇದು ವಿಲೇಜ್ ಶಿಫ್ಟಿಂಗ್ ಇದು 10 ವರ್ಷ ಆಗ್ತಿದೆ. 10 ವರ್ಷ ಆದರೂ ಏನು ಇದಕ್ಕೆ ಭೇಟಿಯಾಗಿಲ್ಲ. ಇದಕ್ಕೆ ತುರ್ತಾಗಿ ನಮ್ಗೆ ಮೊದಲಕ್ಕೆ ಮೇನ್ ರಸ್ತೆ ಗಟರ ಆಗ್ಬೇಕು. ಏನರ ನಮ್ಗೆ ಈಗ ಅಲ್ಲಿಂತರ ಮೇನ್ ರೋಡ್ಲಿಂತ ನಾಳೆ ಮಳೆ ಬಿದ್ದರೆ ಒಳಗೆ ಹೋಗಕ್ಕೆ ಬರೋಂಗೆ ಇಲ್ಲ. ಅಲ್ಲೇ ಮೇನ್ ಗಾಡಿ ಅಲ್ಲೇ ತರಬಿ ನಾವು ಒಳಗೆ ಬರ್ಬೇಕು ನಡ್ಕೊಂತ. ಅದಕ್ಕೆ ಏನಾರ ಅಲ್ಲಿ ಈಗ ಮತ್ತು ಇವತ್ತು ಕಾಂಕ್ರೀಟ್ ಇಲ್ಲಾಂದ್ರೂ ಮೊಹರಮ್ಮರ ಹಾಕಿಸಿ ಸ್ವಲ್ಪ ಅಡ್ಡಾಡಕ್ಕೆ ಗಟ್ಟಿ ಮಾಡಿ ಕೊಡ್ಬೇಕಂತ ನಾವು ಮನವಿ ಮಾಡ್ತೀವಿ. ಇನ್ನೊಂದು ನಮ್ಗೆ ಬಗೆಹರಿಸಿ ಕೊಡ್ಬೇಕು. ಟ್ಯಾಂಕ್ ಅದು ಡ್ಯಾಮೇಜ್ ಆಗೈತಿ. ಯಾವ ಹೊತ್ತಿನ ಬೀಳ್ತೈತಿ ಹೇಳೋಕ್ಕಾಗೋದಿಲ್ಲ. ಈಗ ಅದು ಸ್ಯಾಂಕ್ಷನ್ ಆಗೈತಿ. ಅದು ಮ್ಯಾಗ ಈಗ ನಾವು 2 ತಿಂಗಳಿಗೆ 3 ತಿಂಗಳಿಗೆ ಏನಾರ ಹಚ್ಚಿ ತೊಳಿಬೇಕಂದ್ರೆ ತೊಳ್ಯಾಕೂ ಆಗಂಗಿಲ್ಲ, ಹತ್ತಕ್ಕೆ ಆಗಂಗಿಲ್ಲ. ಇನ್ನು ನೀರು ಅದು ಏನು ಆಗಿರ್ತೈತಿ ಅದನ್ನು ತನಗೆ ಕುಡಿದು ಅದಕ್ಕೆ ನಮ್ಗೆ L&T ಕಂಪ್ನಿಯವ್ರಿಗೆ ಆಗೈತಿ ಅಂತ ಅವರು ಏನೋ ಜಗತ್ ಪ್ರಾಬ್ಲಮ್ ಸಂಬಂಧ ಹಂಗೆ ಮುಂದೆ ಹಾಕ್ಕೊಂತ ಹೊಂಟಾರ. ಅದನ್ನು ಯಾವಾಗ ಬಗೆಹರಿಸಿ ಎಲ್ಲಾರ ಆಗಲಿ ನಮ್ಗೆ ಒಟ್ಟು ನಮ್ಗೆ ನೀರಿನ ಟ್ಯಾಂಕ್ ಒಂದು ಆಗ್ಬೇಕು ಅಷ್ಟೇ. ಮತ್ತು ಇನ್ನೊಂದು ಈಗ ನಮ್ಗೆ ಇದು ಊರು ಶಿಫ್ಟಿಂಗ್ ಆಗಿ 10 ವರ್ಷ ಆಯ್ತು. ನಾವು ಪಟ್ಟ ಬುಕ್ಕಿನ ಸಂಬಂಧ ಭಾಳ ಅಳದಾಡಿದ್ವಿ. ಮೊನ್ನೆ ತಹಸೀಲ್ದಾರ್ ಸಾಹೇಬರು ಬಂದು ಯಥಾಸ್ಥಿತಿ 320 ಮನೆ ಅದಾವು ಕೊಡೋಣ ಮತ್ತು ಓದಾದಾರು ಕೊಡೋಣ ಅಂತ ಹೇಳ್ಯಾರ. ಅದನ್ನು ಬಂದು ಸಭೆ ಮಾಡ್ಕೊಂಡು ಹೋಗ್ಯಾರ. ಹೊಳ್ಳಿ ಏನು ಸುದ್ದಿ ಇಲ್ಲ. ಪಂಚಾಯತ್ಯಾರು ಕೊಡ್ತೇವೆ ಅಂದ್ರೆ ಅದು ಒಂದು ಭಾಳ ನೆನಗುದಿ ಬಿದ್ದೈತಿ. ಅದು ಹೊಳ್ಳಿ KBRಗೆ ನಾವು 10 ವರ್ಷ ಬಿಲ್ ತುಂಬಿಲ್ಲ. ಈಗ ಅವರು ಏನಾರ ಹೆಚ್ಚು ಕಮ್ಮಿ ಇಲ್ಲೇ ಪವಾಲು ಹೋದ್ರೆ ನಾವು ಫೋನ್ ಹಚ್ಚಿದ್ರೆ ನಿಮ್ಮ 10 ವರ್ಷ ಆಯ್ತು ನಾವು ನಿಮ್ಮ ಮುಳ್ಳಳ್ಳಿ ಗ್ರಾಮಲಿಂತ ₹1 ತೊಗೊಂಡಿಲ್ಲ, ನೀವು ನಮ್ಗೆ KBಗೆ ಭಾಳ ಇದೈತಿ ಅಂತೇಳಿ KB ಆದರೂ ಈಗ ಹಿಂದಾದರೂ 2 ದಿನ ಕರೆಂಟ್ ಕಟ್ ಮಾಡಿದ್ರು. ಮತ್ತು ಶಾಸಕರಿಗೆ ಹೇಳಿ ನಾವು ಹೇಳಿ ಅವತ್ತು ಧರಣಿ ಮಾಡಿ ನಮ್ಮೂರ್ಲಿಂದ ಭಾಳ ಸಮಸ್ಯೆ ಐತಿ ನಮಗೆ. ಯಾಕಂದ್ರೆ ರೋಡ್ ಇಲ್ಲ ನಮ್ಗೆ, ಚಂದನ್ ರೋಡ್ ಇಲ್ಲ. ಒಳಗೆ ಮನೆಗೆ ಹೋದೇನೆ ಅಂದ್ರೆ ರಸ್ತೆ ಇಲ್ಲ ನಮ್ಗೆ ಚಂದಾಗಿ. ಹೊರಗಡೆ ಕಾಲನ ಚಪ್ಪಲ್ ಬಿಟ್ಟು ಹೊರಗಡೆ ರೋಡ್ನಾಗ ಬಿಟ್ಟು ಕೈಯಾಗಿ ಹಿಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ ನಮ್ಮದು. ನಮ್ಮೂರಿಗೆ ಗಟರ ಆಗ್ಬೇಕು, CC ರೋಡ್ ಆಗ್ಬೇಕು. ನಮಗೆ ಯಾವ ಶೌಚಾಲಯ ಸವಲತ್ತುಗಳು ಇಲ್ಲ ಇಲ್ಲಿ ಯಾವುದು. ಯಾವುದು ಎಲ್ಲದಕ್ಕೂ ನಮ್ಗೆ ಸೌಕರ್ಯತೆ ಕೊಡಬೇಕು. ಅಧಿಕಾರಿಗಳ ಗಮನಕ್ಕೆ ತಂದೇವ್ರಿ, ತಂದರೂ ಯಾವುದೂ ಆಗಿಲ್ಲ ಸರ್. ಇಲ್ಲಿ ಮಟ್ಟ ಜನಪ್ರತಿನಿಧಿಗಳಿಗೆ ಹೇಳಿದರು, ಅವರು ಬಂದಿದ್ದಾರೆ. ಅವ್ರ ಮನೆಗೂ ಹೋಗಿದ್ದೇವೆ. ಪದೇ ಒಂದು 5-6 ಸಲ ಹೋಗಿದ್ದೇವೆ. ಊರಾನ ಮಂದಿ 10-15 ಮಂದಿ ಅಂತ ಯಾವುದೂ ಗಮನಕ್ಕೆ ತೊಗೊಂಡಿಲ್ಲ. ಇಲ್ಲ ಮಾಡೋಣಂತಾರ, ಯಾವತ್ತೂ ಮಾಡಿಲ್ಲ. ಈಗ ನಮ್ಮ ಮಳೆ ಸರ್ತಿಗೂ ನಮ್ಗೆ ಭಾಳ ಪರಿಸ್ಥಿತಿ ಕೆಟ್ಟೈತಿ ನಮ್ಮದು. ನಮಗೆ ಅಡ್ಡಾಡಕ್ಕೆ ಬರೋಂಗಿಲ್ಲ. ಇಲ್ಲೇ ಹೆಣ್ಮಕ್ಳು ಹೊರಗಡೆ ಹೋಗ್ಯಾನಂದ್ರೂ ಅಷ್ಟು ಅವಕಾಶ ಇಲ್ಲ. ವಯಸ್ಸು ಹೋದವ್ರು ಇರ್ತಾರೆ, ಎಲ್ಲರೂ ಇರ್ತಾರೆ, ವೃದ್ಧರು ಎಲ್ಲರೂ. ಭಾಳ ಸಮಸ್ಯೆ ಐತಿ ನಮಗೆ. ಇದೊಂದು ಯಾವುದೇ ಪರಿಸ್ಥಿತಿದಾಗ ನಮ್ಗೆ ಜರೂರತ್ವಾಗಿ ಮಾಡಿಕೊಡ್ಬೇಕು. ಇದನ್ನು ಏನು ಮಾಡಿಕೊಡ್ಬೇಕು? ನಮ್ಗೆ ರಸ್ತೆ ಮಾಡಬೇಕು, ಗಟರ್ ಮಾಡಬೇಕು, ಶೌಚಾಲಯ ಮಾಡಿಸ್ಕೊಡ್ಬೇಕು.